ನಮಸ್ಕಾರ. ನೀವೇನಾದರೂ ಏನಾದರೂ ಒಂದು ಸಮಸ್ಯೆನ ಹಿಡ್ಕೊಂಡು ತಲೆಯಲ್ಲಿ ಅದನ್ನೇ ಯೋಚನೆ ಮಾಡಿ 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 ಅದರಲ್ಲಿ ಏನಾದರೂ ಭಾಳಷ್ಟು ಡಿಪ್ರೆಷನ್ ಒಳಗಡೆ ಏನಾದರೂ ಹೋಗಿದ್ರಾ? ಹಾಗೇನಾದರೂ ಇತ್ತು ಅಂತಂದರೆ ನಿಮಗೊಂದು ಒಳ್ಳೆಯ ಸಲಹೆ ಇವತ್ತು ಕೊಡ್ತೀನಿ, ಕೇಳಿ. ನೋಡಿ, ಈ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆ ಇರಲಿ, ಹೌದ್ರೆ ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಎಲ್ಲ ಮಾರ್ಗಗಳು, ಭಾಳಷ್ಟು ಮಾರ್ಗಗಳು ಓಪನ್ ಆಗಿರ್ತವೆ. ಆದರೆ ನೀವೇನು ಮಾಡ್ತೀರಂದರೆ, ನೀವು ತಾನೇ ಹೋಗೋರು. ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಮಾರ್ಗಗಳು ಭಾಳಷ್ಟು ಗೊತ್ತಿರ್ತವೆ, 100 ಮಾರ್ಗಗಳಿದ್ದಾವೆ. ಆದರೆ ಇವನಿಗೆ ಹೋಗೋಕ್ಕೆ ಮನಸ್ಸಿಲ್ಲ ಅಂತಂದರೆ ಅವನು ಹೇಗೆ ಹೋಗೋಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಮೊದಲು ನಿಮ್ಮ ಸಮಸ್ಯೆಯ ಬಾಗಿಲನ್ನು ಏನು ಮಾಡಬೇಕು ಅಂದರೆ ಓಪನ್ ಮಾಡಿ. ಏನು ಸಮಸ್ಯೆ ಇದೆ, ಯಾಕಾಯಿತು, ಅದನ್ನು ಹೇಗೆ ಹೊರಗಡೆ ಬರಬೇಕು, ಯಾವ ರೀತಿ ಅದರಿಂದ ಸದುಪಯೋಗ ಪಡ್ಕೊಳ್ಬೇಕು. ದುರುಪಯೋಗ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಯಾರಿಗಾದ್ರೂ ಸಮಸ್ಯೆ ಬಂತು ಅಂದರೆ ಅವ್ರಿಗೆ ಫ್ಯಾನ್ ಕಾಣುತ್ತೆ, ಇಲ್ಲ ಅಂದರೆ ಮರ ಕಾಣುತ್ತೆ ಅಲ್ವಾ? ಆ ಮರ ಫ್ಯಾನ್ಗಳನ್ನು ನೋಡೋಕ್ಕೆ ಹೋಗಬೇಡಿ, ಆಯಿತಾ? ಸೂಸೈಡ್ ಮಾಡ್ಕೊಂಡು ಭಾಳ ದೊಡ್ಡ ತಪ್ಪಾಗಿರುತ್ತೆ. ಏನೇ ಸಮಸ್ಯೆ ಇದ್ದರೂ ನಿಮ್ಮ ಹತ್ರ ಧೈರ್ಯ ಇತ್ತು ಅಂತಂದರೆ, ಆತ್ಮಬಲ ಇತ್ತು ಅಂದರೆ, ಯಾವುದೇ ಸಮಸ್ಯೆ ಇರಲಿ, ಅದು ಹಣದಿಗಿರ್ಬೋದು, ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಯಾವುದೇ ಸಮಸ್ಯೆ ಇರಲಿ, ಆ ಸಮಸ್ಯೆಗೆ ಪರಿಹಾರ ನಿಮ್ಮ ಬಳಿನೇ ಇದೆ. ಆದರೆ ಹೊರಗಡೆಯಿಂದ ಸ್ವಲ್ಪ ತೊಗೊಂಡ್ರೆ ಸಾಕು, ನೀವು ಅದನ್ನು ದೊಡ್ಡದಾಗಿ ಮಾಡಿಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.